ಒಗ್ಗಟ್ಟಾಗಿ ನೌಕರರ ಸಂಘದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಹೀಗೆ ಮುಂದುವರಿಯಲಿ ಅಂತಕ್ಕಂಥ ಆಶಾಭಾವನೆಯಿಂದ ನೌಕರರ ಸಂಘದ ಅಧ್ಯಕ್ಷರು ಒಂದೆರಡು ನುಡಿಗಳನ್ನ ನುಡಿದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ಮುನಿರತ್ನಂ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಶಿಕ್ಷಕರು ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಹೊಸದಾಗಿ ನೇಮಕಾತಿಗೊಂಡು 27 ಜನ ಶಿಕ್ಷಕರು ನಮ್ಮ ಕೇಂದ್ರಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಕೆಜಿಡಿ ಅವರಿಗೆ ಮೆಡಿಕಲ್ ಮಾಡಿಸಿ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಕಚೇರಿಗೆ ಅಲ್ದಾಡಿಸದೇನೆ ಅವರು ಸಂಪೂರ್ಣವಾಗಿ ಕ್ಲಾಸ್ ರೂಮ್ ಅಲ್ಲಿ ತೊಡಗಿಸಿಕೊಳ್ಳುವಂತೆ ನಾವು ಸಂಘಟನೆಗಳವರು ಓಡಾಡಿ ಅವರಿಗೆ ಒಂದು ಕೆಜಿಡಿ ಬಾಂಡ್ ಬರೋ ತನಕ ಎಲ್ಲ ಕೆಲಸಗಳನ್ನ ಮಾಡಿಕೊಟ್ಟು ಅವರನ್ನ ಇವತ್ತು ಇಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಇಲ್ಲಿಗೆ ಅವರನ್ನ ಸ್ವಾಗತಿಸತಕ್ಕಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆ ಇಲ್ಲಿ ವರ್ಗಾವಣೆಯಾಗಿ ಬಂದಿರತಕ್ಕಂಥ ಶಿಕ್ಷಕರಿಗೂ ಕೂಡ ನಾವು ಗೌರವಪೂರ್ವವಾಗಿ ಸ್ವಾಗತಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಮತ್ತೆ ಈಗ 2024ರಲ್ಲಿ ನಾವೆಲ್ಲ ಆದಾಯ ತೆರಿಗೆಯನ್ನ ಪಾವತಿಸಬೇಕಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಕೂಡ ನಮ್ಮ ಸಂಘ ಏನು ಬಿಒ ಕಚೇರಿಯಿಂದ ಅಥವಾ ಬೇರೆ ಬೇರೆ ಇಲಾಖೆಗಳಿಂದ ಮಾಹಿತಿಯನ್ನು ತಗೊಂಡು ನಿಮಗೆ ಟ್ಯಾಕ್ಸ್ ಫಾರ್ಮ್ಗಳನ್ನ ಕೊಟ್ಟು ಅದನ್ನ ನಿಮಗೆ ಸುಲಭವಾಗಿ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಸಂಘಟನೆ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದೆ. ಇನ್ನು ಮುಂದೆ ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ದಿನ ನಾವು 2024ರ ನೂತನ ವರ್ಷದ ಒಂದು ಕ್ಯಾಲೆಂಡರ್ ಅನ್ನು ಇವತ್ತು ಬಿಡುಗಡೆಗೊಳಿಸಿ ಸೋಮವಾರದಿಂದ ತಮ್ಮ ಶಾಲೆಗಳಿಗೆ ತಲುಪಿಸಿ ಸಿಆರ್ಪಿ ಮುಖಾಂತರ ಅಥವಾ ನಮ್ಮ ಪದಾಧಿಕಾರಿಗಳ ಮುಖಾಂತರ ತಮ್ಮ ಶಾಲೆಗಳಿಗೆ ತಲುಪಿಸತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಏನು 2023 ಕ್ಯಾಲೆಂಡರ್ ನಾವು ಎತ್ತಿ ಪಕ್ಕಕ್ಕೆ ಇಟ್ಟಿದ್ದೀವಿ. ನಾವು ಎಲ್ಲಿ ಎಳಿತೀವಿ, ಎಲ್ಲಿ ತಪ್ಪು ಮಾಡಿದೀವಿ, ಇನ್ನೆಲ್ಲಿ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದನ್ನ ಕ್ಯಾಲೆಂಡರ್ನ ಚೇಂಜ್ ಮಾಡೋದು ಅಂದ್ರೆ ನಮ್ಮ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಒಂದು ವರ್ಷ ಕಳೀತು ಅಂದ್ರೆ ಆ ವರ್ಷದಲ್ಲಿ ನಮ್ಮ ಸಾಧನೆಗಳೇನು, ನಮ್ಮ ಎಲ್ಲಿ ನಾವು ಹಿಡಿದಿದ್ದೀವಿ, ಎಲ್ಲಿ ನಾವು ಸರಿಪಡಿಸ್ಕೋಬೇಕಾಗ್ತದೆ, ಅದನ್ನೆಲ್ಲ ನಾವು ನಮ್ಮಲ್ಲಿ ನಾವು ಆ ಆಲೋಚನೆಗಳನ್ನ ಮಾಡಿಕೊಂಡು ಹೊಸ ಕ್ಯಾಲೆಂಡರ್ ಜೊತೆಗೆ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಹೊಸತನವನ್ನ ಬೆಳೆಸ್ಕೊಂಡು ನಮ್ಮ ಕಾರ್ಯವ್ಯಾಪ್ತಿಯಲ್ಲಾಗಿರ್ಬೋದು, ನಮ್ಮ ಜೀವನ ಶೈಲಿಯಲ್ಲಾಗಿರ್ಬೋದು, ನಮ್ಮ ವ್ಯಕ್ತಿತ್ವದಲ್ಲಾಗಿರ್ಬೋದು ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಹೊಸ ಹೆಜ್ಜೆಗಳತ್ತ ಅಂದ್ರೆ ಹೊಸ ದಿನಗಳ ಕಡೆ ನಾವೆಲ್ಲ ಹೋಗ್ಬೇಕಾಗಿದೆ. ಸೊ ಹಾಗಾಗಿ ನಾವೆಲ್ಲ ಇವತ್ತು ಆ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಮುಂದುವರಬೇಕು ಅಂತ ಹೇಳಿ ಹೇಳ್ತಾ ಎಲ್ಲರಿಗೂ ಹೊಸ ವರ್ಷದ ತಡ ಆಯ್ತು, ಅದು ಕೂಡ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಹೊಸ ವರ್ಷ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಶುಭ ಆಗ್ಲಿ. ವೇದಿಕೆಯಲ್ಲಿ ಬಹಳಷ್ಟು ಗಣ್ಯರು ಹಿರಿಯರಿದ್ದಾರೆ. ತಮ್ಮೆಲ್ಲ ಎಂತೆಂಥ ಮಹನೀಯರು ಮಹಿಳೆಯರು ಈ ದೇಶದಲ್ಲಿ ಹುಟ್ಟಿ ಬೆಳೆದು ತಮ್ಮ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅಲ್ಲಿ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರ ಸೋದರಿ ವಿಜಯಲಕ್ಷ್ಮಿ ಪಂಡಿತ್ ಅವರು ENA ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿದ್ದರು. PT ಉಷಾ ಓಟದ ಜಿಂಕೆ ಆಗಿದ್ರು. ನಮ್ಮ ಸರೋಜಿನಿ ನಾಯ್ಡು ಪ್ರಪ್ರಥಮ ಮಹಿಳಾ ಪೈಲಟ್ ಆಗಿದ್ರು. ಮೇರಿ ಕಾನ್ ಅಂತಕ್ಕಂಥವರು ಕುಸ್ತಿಪಟು ಆಗಿ ಪದ್ಮಭೂಷಣ, ಪದ್ಮಶ್ರೀ, ಪದ್ಮವಿಭೂಷಣ ಅಂತಕ್ಕಂಥ ಒಂದು ಪ್ರಶಸ್ತಿಗಳನ್ನ ಪಡೆದ್ರು. ಅದರ ಜೊತೆಗೆ ಸಾಲಮರ ತಿಮ್ಮಕ್ಕ ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥ ಮಹಾ ಮಹಿಳೆಯರು. ಈ ಒಂದು ಇತಿಹಾಸ ನೋಡಿದಾಗ ನಮ್ಮ ಸನಾತನ ಧರ್ಮದಲ್ಲಿ 4 ಜನ ಮಹಾಮಾತೆಯರು: ಸೀತೆ, ದ್ರೌಪದಿ, ಸತಿ ಸಾವಿತ್ರಿ, ಸತ್ಯ ಅನುಸೂಯ. ಎಂತ ಮಹನೀಯ ಮಹಿಳೆಯರು. ಅವರ ಅಂಶಗಳನ್ನ ಬಹುಶಃ ಸಾವಿತ್ರಿಬಾಯಿ ಫುಲೆ ರವರು 1831ರಲ್ಲಿ ಜನ್ಮ ಪಡೆದು ಈ ಒಂದು ದೇಶಕ್ಕೆ ಉತ್ತಮವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಸುಮಾರು 66 ವರ್ಷಗಳ ಕಾಲ ಬದುಕಿ ತನ್ನ ಬದುಕಿನಲ್ಲಿ ಎಂತೆಂಥ ಒಂದು ಸಾಧನೆಗಳನ್ನು ಸಾಧಿಸಿದ್ದಾರೆ ಅನ್ನೋದರಲ್ಲಿ ಹೇಳೋಕೆ ಒಂದು ದಿನ ಸಾಕಾಗೋದಿಲ್ಲ. ಆದರೆ ಇವರು 8 ವರ್ಷ ವಯಸ್ಸಿದ್ದಾಗ 13 ವರ್ಷ ವಯಸ್ಸಿನ ಜ್ಯೋತಿ ಬಾಪಲೆ ಅವರನ್ನ ಇವರು ವಿವಾಹವಾಗ್ತಾರೆ. ಆದರೆ ವಿವಾಹ ಆದ ನಂತರ ಜ್ಯೋತಿ ಬಾಪಲೆ ಅವರು ಸಾವಿತ್ರಿಬಾಯಿ ಫುಲೆ ಅವರ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅವರನ್ನು ಓದಿಸ್ತಾರೆ. ಬಹುಶಃ ಇಲ್ಲಿ ವಯಸ್ಸು ವರ್ಷ ಆಗುತ್ತೆ. ಒಂದು ಹೆಣ್ಣು ಇಷ್ಟು ಬೆಳಿಬೇಕಾದ್ರೆ ಪುರುಷರೂ ಸಹ ಸಹಾಯ ಮಾಡಿದಾಗ ಮಾತ್ರ ಸಾವಿತ್ರಿಬಾಯಿ ಫುಲೆ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಒಂದು ವಿದ್ಯಾಭ್ಯಾಸ ಮಾಡ್ತಾ ಸಾವಿತ್ರಿಬಾಯಿ ಫುಲೆ ಅವರನ್ನ ನೆನೆಸುತ್ತಾ
ಅವರಿಗೂ ಗೌರವಪೂರ್ವಕವಾದ ನಮನಗಳನ್ನು ಹೇಳ್ತಾ, ಅವರ ಸಾಧನೆಯನ್ನು ಮೆಲುಕು ಹಾಕ್ತಾ, ಅವರ ಜೀವನ ಚರಿತ್ರೆಯನ್ನು ಆ ಪುಟಗಳಲ್ಲಿ ತಿಳಿದುಕೊಂಡು ಬರ್ತಾ ಇದ್ದಾಗ 193 ವರ್ಷಗಳ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. 193 ವರ್ಷಗಳ ಜನ್ಮದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಜನವರಿ 3ನೇ ತಾರೀಕು ಮಹಾರಾಷ್ಟ್ರದಲ್ಲಿ ಹುಟ್ಟಿರ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸ್ತಾರೆ. ಸಮಾನತೆಯನ್ನು ಮತ್ತು ಮಹಿಳೆಯರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ ಹೋರಾಟವನ್ನು ಮಾಡ್ತಾರೆ. ಅವರ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಚರಿತ್ರೆ ಹೇಳ್ತಾ ಇದೆ. ಆದರೆ ನಾನು ಹೇಳ್ತೀನಿ, ಸಾವಿತ್ರಿಬಾಯಿ ಫುಲೆ ಅನ್ನೋರು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಟ್ಟಾದಮೇಲೆ ಇಡೀ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚು ಹೆಣ್ಣು ಮಕ್ಕಳನ್ನು, ಸಾವಿತ್ರಿಬಾಯಿ ಫುಲೆ ಅಂತ ಹೆಣ್ಣು ಮಕ್ಕಳನ್ನು ಜನನ ಅಂದರೆ ಅವರಿಗೆ ಅವಕಾಶವನ್ನು ಕೊಡುವ ರೀತಿಯಲ್ಲಿ ಅಷ್ಟೇ ಶಿಕ್ಷಕಿಯರನ್ನು ಸಮಾನವಾಗಿ ನೋಡಬೇಕು ಅಂತಂದರೆ, ಸಮಾನವಾದ ಜವಾಬ್ದಾರಿಯನ್ನು ತಗೊಂಡು ಕೆಲಸ ಮಾಡಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರ ಸೇವೆಯನ್ನು ನಾವು ನೋಡ್ತಾ ಇದ್ದೀವಿ. ಅವ್ರ ಮುಖಾಂತರ ಅವರ ಹೆಜ್ಜೆ, ಅವರ ದಾರಿಯನ್ನು ಅನುಸರಿಸುವಂಥ ಬಹಳ ಜನ ಶಿಕ್ಷಕಿಯರನ್ನ ನಾವು ಅದೇ ದಾರಿಯಲ್ಲಿ ನೋಡುವಂಥದ್ದು, ಗೌರವಿಸುವಂಥದ್ದು, ಮಾಡುವಂಥದ್ದು ಇದು ಒಂದು ಕಾರ್ಯಕ್ರಮ ಆಗಿದೆ. ಹಿಂದೆ ಯಾವುದೇ ಕಾರ್ಯಕ್ರಮದಲ್ಲಿ ಇಂತಹ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರಲಿಲ್ಲ. ನಿಮಗೆ ಈ ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ಈ ಆಡಿಟೋರಿಯಂ ಯೋಗ್ಯವಾಗೂ ಇಲ್ಲ, ಸಾಕು ಆಗಲ್ಲ. ಬರುವಂಥ ದಿನಗಳಲ್ಲಿ ನಿಮಗೆ ಯೋಗ್ಯವಾಗಿರುವಂಥದ್ದು ಅಂದರೆ ನೀವು ಎಷ್ಟೋ ಜನ ಶಿಕ್ಷಕರು ಈ ಸೇವೆಯಲ್ಲಿ ಯಾವ ರೀತಿ ನೀವು ಇರ್ತೀರಾ ಅಂದರೆ, ಇದು ಒಂದು ಸೇವೆ ಅಲ್ಲ, ಇದು ಒಂದು ತಪಸ್ಸು ಅಂತ ಹೇಳಿದ್ರೆ ತಪ್ಪಲ್ಲ. ಯಾಕೆ ಅಂತಂದರೆ ಶಿಕ್ಷಣ ಕ್ಷೇತ್ರ ಒಂದೇ ಒಂದು ಕ್ಷೇತ್ರ ಪವಿತ್ರವಾಗಿದೆ. ಆ ಪವಿತ್ರತೆಯನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ನೀವು ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಯಾವ ಕ್ಷೇತ್ರ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ, ವಾದ ವಿವಾದಗಳಾಗುತ್ತೆ, ಅಪವಾದಗಳನ್ನು ಹೊರಿಸ್ಕೋತಾರೆ. ಶಿಕ್ಷಣ ಕ್ಷೇತ್ರ ಮಾತ್ರ ಯಾವತ್ತೂ ಕೂಡ, ಇವತ್ತು ಮುಂದೆ ಭವಿಷ್ಯದಲ್ಲೂ ಕೂಡ ಅಪವಾದಗಳನ್ನು ಹೊರಿಸ್ಕೊಳ್ದೇ ಇರುವಂಥ ಪವಿತ್ರತೆಯನ್ನು ಕಾಪಾಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಕೂಡ ಅದೇ ಆಗಿರುತ್ತೆ ಅಂತ ನಾನು ಆಶಿಸ್ತೀನಿ. ಅದು ನನ್ನ ಮನಸ್ಪೂರ್ವಕವಾಗಿರುವಂಥ ಅಭಿಪ್ರಾಯ. ಶಿಕ್ಷಕರು, ಗುರುಗಳು ಅಂದರೆ ಒಂದು ಪವಿತ್ರತೆ ಇದೆ. ಗುರುವಿಗೆ ಸಾಧನೆ ಮಾಡಲೇಬೇಕು ಅನ್ನೋವಂಥದ್ದು ಮನಸ್ಸಿಗೆ ಬಂದರೆ ಆ ಶಿಕ್ಷಕರ ಜೀವನ ಎಲ್ಲೋ ಮುಟ್ಟುತ್ತೆ. ಅದಾದಮೇಲೆ ಶಿಕ್ಷಕರ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ, ತಮ್ಮಲ್ಲಿ ಯಾರು ಅಭ್ಯಾಸ ಮಾಡ್ತಾ ಇರ್ತಾರೆ ಆ ಮಕ್ಕಳಿಗೆ ಎಂಥ ಉತ್ತಮವಾಗಿರುವಂಥ ಭವಿಷ್ಯ ಕೊಡುವಂಥ ನಿಮಗೆ ಆ ದೇವರು ಏನು ವರ ಕೊಟ್ಟಿದ್ದಾರೆ ಅಂದರೆ, ಜ್ಞಾನ ಸರಸ್ವತಿ ನಿಮ್ಮಲ್ಲಿ ಇರ್ತಾರೆ. ನಾವು ದೇವರನ್ನು ಆರಾಧಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಜ್ಞಾನ ಸರಸ್ವತಿ ನಿಮಗೆ ಒಲ್ದಿರ್ತಾಳೆ. ಆ ಜ್ಞಾನ ಸರಸ್ವತಿ ನಿಮಗೆ ಒಲ್ದಿರೋದ್ರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗೆ ವಿದ್ಯಾಜ್ಞಾನ ಅಂದರೆ ತಿಳುವಳಿಕೆ ಜ್ಞಾನ ಇರಲ್ಲ, ಸಾಮಾನ್ಯ ಜ್ಞಾನ ಇರಲ್ಲ, ವಿದ್ಯೆಯ ಅರಿವಿರಲ್ಲ. ರೈತರಿರ್ತಾರೆ, ಬಡವರಿರ್ತಾರೆ. ಆ ತಂದೆ ತಾಯಿಯ ಮಕ್ಕಳಿಗೆ ಉತ್ತಮವಾಗಿರುವಂಥ ಭವಿಷ್ಯವನ್ನು ಏನಾದರೂ ಕೊಡಿಸೋದಕ್ಕೆ, ಏನಾದರೂ ಸಾಧನೆ ಮಾಡುವಂಥ ಒಂದು ಆಲೋಚನೆ ಇದ್ದರೆ ಅದು ಶಿಕ್ಷಣ ಕ್ಷೇತ್ರ ಮಾತ್ರ. ಅದರಲ್ಲಿ ಶಿಕ್ಷಕರು, ಗುರುಗಳು ವಿಶೇಷವಾಗಿ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ತೀನಿ. ಸಾವಿರಾರು ಮಕ್ಕಳಿಗೆ, ಲಕ್ಷಾಂತರ ಮಕ್ಕಳಿಗೆ ಭವಿಷ್ಯವನ್ನು ಕೊಡ್ತಾರೆ. ವಿದ್ಯೆಯನ್ನು ಕೊಡಿ, ಬೇರೆ ಯಾವುದೇ ಆಸ್ತಿಯನ್ನು ಕೊಡಬೇಡಿ. ಹೆಣ್ಮಕ್ಳಾಗಿರಲಿ, ಗಂಡು ಮಕ್ಕಳಾಗಿರಲಿ, ವಿದ್ಯೆಯನ್ನು ಮಾತ್ರ ದಾನ ಮಾಡಿ. ಆ ವಿದ್ಯೆ ಜೀವನದಲ್ಲಿ ಬೇರೆ ಎಲ್ಲ ಯಶಸ್ಸನ್ನು ತಂದು ಕೊಡುತ್ತೆ ಅನ್ನುವಂಥದ್ದನ್ನು ನೀವು ಎಷ್ಟು ಆ ಅರಿವಿನಿಂದ ಮಾತಾಡ್ತೀರಾ, ಆ ತಿಳುವಳಿಕೆಯಿಂದ ಜ್ಞಾನವನ್ನು ಕೊಡ್ತೀರಾ, ಆ ಮಕ್ಕಳಿಗೆ ನೀವು ಮಾಡೋ ಸೇವಾ ಮನೋಭಾವದ ಈ ಸೇವೆ ಅವರ ಭವಿಷ್ಯವನ್ನು ಕಟ್ಟುತ್ತೆ. ಇಡೀ ದೇಶದ ಗೌರವವನ್ನು ಉಳಿಸುವಂಥ ದಾರಿಯನ್ನು ಮುಟ್ಟಿಸ್ತಾರೆ. ಯಾವಾಗಲೂ ನನಗೆ ಪ್ರಾಥಮಿಕ ಮಟ್ಟದಲ್ಲಿರುವಂಥ ಶಿಕ್ಷಕಿಯರನ್ನ ನೋಡಿದ್ರೆ ಭಾಳ ನನಗೆ ಅವ್ರನ್ನ ನೋಡಿದ್ರೆ ಸಹನೆ, ಸಮಾಧಾನ. ಸ್ವಲ್ಪ ತಿಳುವಳಿಕೆ ಬಂದಾದಮೇಲೆ ಮಕ್ಕಳನ್ನ ತಿದ್ಕೋಬೋದು ಅಂತ ಹೇಳ್ತಾರೆ. ತಿಳುವಳಿಕೆ ಏನೂ ಇಲ್ಲದೆ ಇರೋವಂಥ ಮಕ್ಕಳನ್ನ ತಿದ್ದೋದು, ಅವ್ರನ್ನ ಓದೋದ್ರ ಕಡೆ ಅವರ ಜ್ಞಾನ ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಆಟ ಆಡಿದ್ರೆ ಸಾಕು, ತೀಟೆ ಮಾಡಿದ್ರೆ ಸಾಕು, ಒಬ್ಬರು ಕಾಲು ಎಳೆದ್ರೆ ಸಾಕು, ಒಬ್ಬರನ್ನ ಆ ಥರ ಮನಸ್ಸು ಅಂದರೆ ನಮ್ಮ ಮನಸ್ಸು ನಮ್ಮನ್ನೇ ಸ್ಥಿಮಿತದಲ್ಲಿ ಇಲ್ಲದೆ ಇರುವಂಥ ವಯಸ್ಸಲ್ಲಿ ಆ ಮಕ್ಕಳನ್ನ ತಿದ್ದಿ ದಡ ಸೇರಿಸ್ತಿರಲ್ಲ, ಅದರಿಂದ ನಿಮ್ಮ ಬಗ್ಗೆ ನನಗೆ ಹೆಚ್ಚಿನ ಕಾಳಜಿ. ನಾವು ನೋಡ್ತೀವಿ ಮಕ್ಕಳನ್ನ, ನಾವು 5 ವರ್ಷ 10 ವರ್ಷ ಮಕ್ಕಳನ್ನ ಒಂದು ದಿನ ರಜಾ ಇದ್ದರೆ ನಾವು ಮನೇಲಿ ಸುಧಾರಿಸೋಕ್ಕಾಗದೆ ಟಿ ವಿ ನೋಡು ಅಂತ ಹೇಳ್ತಾರೆ ತಂದೆ ತಾಯಿ. ಇಲ್ಲ, ಮೊಬೈಲ್ ತೆಕ್ಕೊಡ್ತಾರೆ ಇವಾಗ, ಮೊಬೈಲಲ್ಲಿ ಗೇಮ್ಸ್ ಆಡಿ ಅಂತ. ಆದರೆ ಮೊಬೈಲ್ನ ಚಟದಿಂದ, ಟಿ ವಿಯ ಚಟದಿಂದ ಮಕ್ಕಳನ್ನ
ಆ ಮುಗ್ಧ ಮನಸ್ಸರನ್ನು ನೀವು ತಿದ್ದೋ ಅಂಥ ಪ್ರಯತ್ನ ಮಾಡುವಂಥದ್ದು. ನೀವು ಆಕರ್ಷಣೆ ಅಂದರೆ ನಿಮ್ಮ ಆಕರ್ಷಣೆ ಆ ಮಕ್ಕಳಿಗೆ ಯಾವ ಕಡೆ ಗಮನ ಹರಿಸ್ಬೇಕು, ಆ ಮಕ್ಕಳು ಯಾವ ಕಡೆ ಗಮನ ಹರಿಸ್ಬೇಕು ಅನ್ನೋವಂಥ ವಿಚಾರದಲ್ಲಿ ಪ್ರತಿದಿನ ನೀವು ಒಂದು ಏನಂತೀರ ಹೋಮ್ವರ್ಕ್ ಮಾಡ್ಕೋತಿರಲ್ಲ, ಆ ಸೇವೆ ಏನಿದೆ ಯಾರೂ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪಾವಿತ್ರತೆ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಉಳ್ಕೊಂಡಿದೆ, ಬೇರೆ ಎಲ್ಲ ಕ್ಷೇತ್ರದಲ್ಲಿ ಉಳ್ಕೊಂಡಿದೆ ಅಂತ ನಾನು ಹೇಳಲ್ಲ. ಬೇರೆ ಎಲ್ಲ ಕ್ಷೇತ್ರದಲ್ಲಿ ಪಾವಿತ್ರತೆ ಉಳ್ಕೊಂಡಿದೆ ಅಂತ ಹೇಳಲ್ಲ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಬಂದಾಗ ಮಾತ್ರ ಆ ಒಂದು ಪದ ಹೇಳ್ತೀನಿ. ನೀವು ಯಾವುದೇ ಕಾರ್ಯಕ್ರಮಗಳು ಮಾಡಿದಾಗ ನಾನು ಹೆಮ್ಮೆಯಿಂದ ಪಾಲ್ಗೊಳ್ಬೇಕು ಅನಿಸೋದು. ನೀವು ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಮುಜುಗರ ಮಾಡ್ಕೊಳ್ಳದೆ ನಿಮ್ಮ ಜೊತೆ ನನ್ನ ಸಮಯನ ಕಳಿಬೇಕು ಅಂದ್ಕೊಳ್ಳೋದು ನನ್ನ ಅನುಭವಕ್ಕೂ ಮತ್ತು ಈ ಜಾಗದಲ್ಲಿ ನನಗೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಸಮಾಧಾನವನ್ನು ತಂದುಕೊಡುತ್ತೆ. ಆ ಕಾರಣದಿಂದ ನಾನು ಯಾವುದೇ ಕಾರ್ಯಕ್ರಮ ಶಿಕ್ಷಕರು ಕರೆದಾಗ ನಿಮ್ಮ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಯಾರೇ ಕರೆದಾಗ ಒಂದು ಮಮಕಾರದಿಂದ ಬರ್ತೀನಿ, ತಾಯಿಯ ಮಮಕಾರದಿಂದ ಬರ್ತೀನಿ. ಏನೇ ಸೇವೆ ಮಾಡಿದ್ರೂ ಕೂಡ ಗುರುಗಳ ಆಶೀರ್ವಾದ ಇರಬೇಕಾಗತ್ತೆ. ನನ್ನ ವಯಸ್ಸಲ್ಲಿ ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ಗುರುವಿನ ಆಶೀರ್ವಾದದಲ್ಲಿ ಇರುವಂಥ ಶಕ್ತಿ ಬೇರೆ ಯಾವ ಯಶಸ್ಸಲ್ಲೂ ಇರಲ್ಲ. ಯಾವುದೇ ಒಂದು ಯಶಸ್ಸನ್ನು ಸಾಧಿಸ್ಬೇಕಂದ್ರೆ ಗುರುಗಳ ಆಶೀರ್ವಾದ ಇರಬೇಕು, ಶ್ರದ್ಧೆ ಇರಬೇಕು. ಅವರನ್ನು ಹೋಲಿಸ್ಕೊಂಡಾಗ ಮಾತ್ರ ನಾವು ನಿಜವಾದ ಗುರಿಯನ್ನು ಮುಟ್ಬೋದು. ಹಠ ಇರುತ್ತೆ, ಆದರೆ ಗುರಿ ಮುಟ್ಟಕ್ಕಾಗಲ್ಲ. ಗುರಿ ಮುಟ್ಟಬೇಕಂದ್ರೆ ಗುರುಗಳ ಸಾಧನೆ ನಮಗೆ ಬೇಕಾಗುತ್ತೆ. ಈ ದಿನ ನಾವು ಭಾಳ ಒಳ್ಳೆಯ ವಿಚಾರವನ್ನು ತಗೊತಾ ಇದ್ದೀವಿ. ಇನ್ನೂ ಕೂಡ ಸಮಾಜದಲ್ಲಿ ಸುಧಾರಣೆಗಳ ಅವಶ್ಯಕತೆ ಇದೆ. ಹೇಳ್ತಾ ಇದ್ರು ಸತಿ ಪದ್ಧತಿ ಅಂತ. ಸತಿ ಪದ್ಧತಿ ಬಗ್ಗೆ ಭಾಳ ಚೆನ್ನಾಗಿ BU ಅವರು ಹೇಳ್ತಾ ಇದ್ರು. ಅದು ನಾವೀಗ ಸುಧಾರಿಸಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಸುಧಾರಿಸಿದ್ದೀವಿ ಅಂತ ಯಾವ ಮಟ್ಟದಲ್ಲಿ ಸುಧಾರಿಸಿದ್ದೀವೋ ಗೊತ್ತಲ್ಲ. ಇನ್ನೂ ಕೂಡ ಮಕ್ಕಳಲ್ಲಿ, ಇನ್ನೂ ಚಿಕ್ಕ ಹಸು ಕಂದಮ್ಮಗಳಲ್ಲಿ ಶೋಷಣೆ ನಡೀತಾ ಇದೆ. ಆ ಕಾಲದಲ್ಲಿ ಶೋಷಣೆ ನಡೀತಾ ಇರಲಿಲ್ಲ. ಇವತ್ತು 10 ವರ್ಷ, 15 ವರ್ಷ, 16 ವರ್ಷ, 17 ವರ್ಷ ಮಕ್ಕಳಲ್ಲಿ ಶೋಷಣೆ ನಡೀತಾ ಇದೆ. ತಂದೆಯ ವಯಸ್ಸಿನವರು, ಅಣ್ಣನ ವಯಸ್ಸಿನವರು, ಮಕ್ಕಳು, ಇಬ್ಬರು ಮಕ್ಕಳಾಗಿರುವಂಥವರು ಕೂಡ ಅಮಾಯಕರ ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು ಬಲಿ ತಗೊಳ್ಳೋ ಅಂಥದ್ದು, ಅವರ ಜೀವನವನ್ನು ಬಲಿ ತಗೊಳ್ಳೋ ಅಂಥದ್ದು, ಅವರ ಆಸೆ, ಭವಿಷ್ಯ, ಅವರ ಯಾವ ರೀತಿ ಇರಬೇಕು, ಅವ್ರ ಜೀವನನ ಯಾರು ಜೀವನವನ್ನು ಕಟ್ಟಬೇಕು, ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಅಮಾಯಕ ಮಕ್ಕಳನ್ನು, ಯಾರೋ ತಂದೆ ಇಲ್ಲದೆ ಇರೋ ಮಗುನ, ತಾಯಿ ಇಲ್ಲದೆ ಇರೋ ಮಕ್ಕಳನ್ನ ಬಲಿ ತಗೋತಾ ಇರ್ತಾರೆ ಅವರ ಆಸೆ ಆಕಾಂಕ್ಷೆಗಳಿಗೆ. ಅಂಥದನ್ನು ತಡೆಗಟ್ಟಬೇಕು ಅಂದರೆ, ಅಂಥದಕ್ಕೆ ಒಂದು ಕ್ರಾಂತಿಯ ಹೆಜ್ಜೆ ಇಡಬೇಕು ಅಂದರೆ ಇಂಥವೆಲ್ಲ ಬದಲಾವಣೆಗಳಾಗಬೇಕಾಗತ್ತೆ. ಇಂಥವೆಲ್ಲ ಬದಲಾವಣೆ ಆಗಬೇಕು ಅಂದರೆ ಇವತ್ತು ನಾನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೂ ಒಂದೇ ಒಂದು ಕಾರಣ ಇದೆ. ಒಂದು ಮುಜುಗರನೂ ಇದೆ, ಹಿಂಸೆನೂ ಇದೆ. ಪ್ರತಿಯೊಂದು ಶಿಕ್ಷಕಿ ಕೂಡ ಸಾವಿತ್ರಿಬಾಯಿ ಫುಲೆ ಆಗಬೇಕು. ಪ್ರತಿಯೊಂದು ಹೆಣ್ಮಕ್ಕಳನ್ನು ಕೂಡ ಯಾವ ರೀತಿ ಸುರಕ್ಷಿತವಾಗಿರುವಂಥ ವಾತಾವರಣ ನಾವು ಕೊಡಬೇಕು, ನಾವು ಮಾತ್ರ ಕೊಡಬೇಕು. ಕಾನೂನು ರೀತಿ ಕೊಡ್ತೀವಿ, ಸಂವಿಧಾನದಲ್ಲಿ ಕೊಡ್ತೀವಿ ಅಂತ ಬರೀ ಪುಸ್ತಕದಲ್ಲಿ ಓದ್ತಾ ಇದ್ರೆ ನಾವು ಯಾವತ್ತೂ ಆ ಸುರಕ್ಷತೆಯ ವಾತಾವರಣ ಕೊಡಲಿಕ್ಕೆ ಆಗಲ್ಲ. ನಾವು ಯಾವ ರೀತಿ ವಾತಾವರಣನ ಸೃಷ್ಟಿ ಮಾಡ್ತೀವಿ, ಆ ಸೃಷ್ಟಿ ಮಾಡೋ ವಾತಾವರಣದಲ್ಲಿ ಮಾತ್ರ ಮಕ್ಕಳು ಸುರಕ್ಷತೆಯಿಂದ ಇರಲಿಕ್ಕೆ ಆಗುತ್ತೆ ಅನ್ನುವಂಥ ನಂಬಿಕೆ. ಯಾರೇ ಒಬ್ಬರು ನಮ್ಮನ್ನು ನೋಡೋ ಅಷ್ಟರಲ್ಲಿ, ಗುರುಗಳನ್ನ ನೋಡೋ ಅಷ್ಟರಲ್ಲಿ, ಶಿಕ್ಷಕರನ್ನ ನೋಡೋ ಅಷ್ಟರಲ್ಲಿ, ಶಿಕ್ಷಕಿಯರನ್ನ ನೋಡೋ ಅಷ್ಟರಲ್ಲಿ ಒಂದು ಮಗು ಬಂದು ನಮ್ಮ ಹತ್ರ ಯಾವತ್ತು ತನ್ನ ನೋವನ್ನು ಹೇಳ್ಕೊಳ್ಳುತ್ತೆ, ತಂದೆ ತಾಯಿಯನ್ನು ಬಿಟ್ಟು ನಮ್ಮ ಮುಂದೆ ಹೇಳ್ಕೊಳ್ಳುತ್ತೆ ಅಂತ ಅವತ್ತು ಮಾತ್ರ ಮಕ್ಕಳಿಗೆ ಸ್ವತಂತ್ರ, ಅವತ್ತು ಮಾತ್ರ ಇಡೀ ಜಗತ್ತಿಗೆ ಸ್ವತಂತ್ರ. ಕಣ್ಣನ್ನು, ಪ್ರಪಂಚದ ಜ್ಞಾನವನ್ನು ನೋಡದೇ ಇರುವಂಥ ಮಗು, ಕಣ್ಣನ್ನು ಅಂದರೆ ಇನ್ನೂ ತನ್ನ ತಿಳುವಳಿಕೆಯಲ್ಲಿ, ಜ್ಞಾನದಲ್ಲಿ ಅಷ್ಟು ಅಂದರೆ ಮೆಚುರಿಟಿ ಇಲ್ಲದೆ ಇರುವಂಥ ಮಕ್ಕಳು ಯಾವತ್ತು ಬಂದು ಸ್ವತಂತ್ರವಾಗಿ ತಮ್ಮ ನೋವನ್ನು, ಭಾವನೆಗಳನ್ನು, ತಮಗೇನಾದರೂ ಹೆಚ್ಚು ಕಡಿಮೆ ಆದಾಗ ಹೇಳ್ಕೊಳ್ಳೋ ಅಂಥ ವಾತಾವರಣನ ನಾವು ಸೃಷ್ಟಿ ಮಾಡಿದಾಗ ಮಾತ್ರ ಒಳ್ಳೆಯ ಜಗತ್ತನ್ನು, ಒಳ್ಳೆಯ ವಾತಾವರಣವನ್ನು, ಸಮಾಜವನ್ನು ಕಟ್ಟಕ್ಕೆ ಆಗುತ್ತೆ. ಮುಗ್ಧ ಮಕ್ಕಳನ್ನು ರಕ್ಷಣೆ ಕೊಡೋ ಅಂಥದ್ದು ಆದ್ಯತೆ ಆಗಬೇಕು. ಶಿಕ್ಷಕರು ಮತ್ತು ಶಿಕ್ಷಕಿಯರಿಬ್ಬರಿಗೂ ಕೂಡ ಮುಗ್ಧ ಮಕ್ಕಳನ್ನು ರಕ್ಷಣೆಯನ್ನು ಮಾಡುವಂಥ ವಾತಾವರಣವನ್ನು ನೀವು ಶಾಲೆಗಳಲ್ಲಿ ಸೃಷ್ಟಿ ಮಾಡಿದಾಗ ಮಾತ್ರ ನಿಮ್ಮ ಶಿಕ್ಷಕ ವೃತ್ತಿಗೆ ನೀವು ನ್ಯಾಯವನ್ನು ಕೊಟ್ಟಂಗಾಗುತ್ತೆ, ನ್ಯಾಯವನ್ನು ಕೊಟ್ಟಂಗಾಗುತ್ತೆ. ಇದು ಒಂದು ತಪಸ್ಸು ಮಾಡುವಂಥ ಜಾಗ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರುವಂಥ ಜಾಗ. ಒಂದು ಋಷಿಗಳು ಆ ಕಾಲದಲ್ಲಿ ಜ್ಞಾನವನ್ನು ಧಾರೆ ಮಾಡಬೇಕು ಅಂತಂದರೆ ಒಂದು ವಾತಾವರಣ ಇಡ್ತಾ ಇದ್ರು, ಹೌದಲ್ವಾ? ಗುರುಕುಲ ಅಂತ. ಆ ಗುರುಕುಲದಲ್ಲಿ ಯಾವಾಗಲೂ ಜ್ಞಾನದ ಹಸಿವಿರಬೇಕಾಗಿತ್ತು. ಯಾವ ಹಸಿವಿರ್ತಾ ಇತ್ತು? ಋಷಿಗಳು ಇರುವಂಥ ಜಾಗದಲ್ಲಿ, ಗುರುಕುಲದಲ್ಲಿ ಜ್ಞಾನದ ಹಸಿವಿರ್ತಾ ಇತ್ತು. ನೀವು ಕೂಡ ಅಂಥ ವಾತಾವರಣ ಭವಿಷ್ಯದ ಮಕ್ಕಳಿಗೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಹೆಣ್ಮಗು ಶೋಷಿತಳಾಗ್ತಾಳೆ ಅಂದರೆ ಅವತ್ತಲ್ಲಿ ಬಲಾತ್ಕಾರ ಯಾರಿಂದ ಆಗಿರುತ್ತೆ? ಗಂಡು ಮಕ್ಕಳಿಂದ ಆಗಿರುತ್ತೆ. ಗಂಡು ಮಕ್ಕಳಿಗೂ ನೀವು ಒಳ್ಳೆ ಬುದ್ಧಿಯನ್ನು, ಸಂಸ್ಕಾರವನ್ನು, ಭಯವನ್ನು,
ಸಂಸ್ಕಾರ ಹೆಣ್ಮಕ್ಳಿಗೆ ಕಲಿಸ್ಬೇಕಾಗಿಲ್ಲ, ಗಂಡು ಮಕ್ಕಳಿಗೂ ಕೂಡ ಕಲಿಸ್ಬೇಕಾಗಿರುವಂಥ ಜಗತ್ತನ್ನು ಸೃಷ್ಟಿ ಮಾಡಿ ತಾರತಮ್ಯ ಬೇಡ. ನಾವು ಅದನ್ನೇ ಓದ್ತಾ ಬಂದ್ರಿ. ಸಾವಿತ್ರಿಬಾಯಿ ಫುಲೆ ಅವರು ಸಮಾನತೆಯ ಬಗ್ಗೆ ಅವರು ಕಾಳಜಿಯನ್ನು ವಹಿಸಿದ್ರು. ಹೆಣ್ಮಕ್ಳಿಗೋಸ್ಕರ ಹೋರಾಟ ಮಾಡಬಾರ್ದು, ಸಮಾನತೆ, ಇಬ್ಬರೂ ಸಮಾನರು. ಒಬ್ಬರಿಗೆ ನೋವಾಗುವಂಥ ಸಂಗತಿಯನ್ನು, ಒಬ್ಬರಿಗೆ ಹಿಂಸೆ ಮಾಡುವಂಥ ಸಂಗತಿಯನ್ನು, ಮುಜುಗರ ಮಾಡುವಂಥ ಸಂಗತಿಯನ್ನು ಗಂಡು ಮಕ್ಕಳು ಕೂಡ ಮಾಡಬಾರ್ದು ಅನ್ನುವಂಥ ಚರಿತ್ರೆನ ಯಾರೂ ಸೃಷ್ಟಿ ಮಾಡೋಕ್ಕಾಗಲ್ಲ. ನಾವು ಅದರಲ್ಲಿ ವಿಶೇಷವಾಗಿ ಶಿಕ್ಷಕಿಯರು ಹೆಚ್ಚಿನ ಪಾಲನ್ನು ವಹಿಸಬೇಕು ಅಂತ ಇವತ್ತು ನಾನು ಭಾಳ ಕಳಕಳಿಯಿಂದ ನೋವಿಂದ ಕೂಡ ಹೇಳ್ತೀನಿ. ಎಷ್ಟೋ ಜನ ಮುಗ್ಧ ಮಕ್ಕಳು ಹೇಳ್ಕೊಳಕ್ಕಾಗದೆ ಭಾಳ ಹಿಂಸೆಗೆ ವರ್ಷಾನುಗಂಟ್ಲೆ ಆ ಹಿಂಸೆನ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ಮುಕ್ತವಾಗಿ ಮಕ್ಕಳ ಹತ್ರ ಶಾಲೆಯ ವಾತಾವರಣದಲ್ಲಿ ಏನೆಲ್ಲ ನೋವುಗಳಿದ್ರೂ ಕೂಡ ಹೇಳ್ಕೊಳಕ್ಕಾಗದೆ ಪರಿತಪಿಸ್ತಾ ಇರ್ತಾರೆ. ಸೂಕ್ಷ್ಮವಾಗಿರುವಂಥ ಮನಸ್ಥಿತಿಯಲ್ಲಿರೋ ಮಕ್ಕಳನ್ನು, ಅವರಿಗೆ ಆಗ್ತಾ ಇರೋವಂಥ ನೋವನ್ನು, ಅವ್ರನ್ನ ಬರೀ ವಿದ್ಯೆಯನ್ನು ಕಲಿಸ್ಬಿಟ್ರೆ ಜೀವನ ನಡೆದೋಗಲ್ಲ. ಎಷ್ಟೊಂದು ಅವರು ವಿದ್ಯಾವಂತರಾಗಿದ್ರೂ ಕೂಡ ಎಷ್ಟು ತಿಳುವಳಿಕೆ ಬೇಕು, ಜ್ಞಾನ ಬೇಕು, ವಿಚಾರವಂತಿಕೆ ಬೇಕು, ಸಮಾಜವನ್ನು ಕಟ್ಟುವ ಎಲ್ಲ ಗುಣಲಕ್ಷಣಗಳನ್ನು ಕಳಿಸುವಂಥ ನೀವು ಶಿಕ್ಷಕಿಯರಾಗಬೇಕು ಅಂತ ನಾನು ನಿಮ್ಮನ್ನು ಆರಾಧಿಸ್ತೀನಿ. ಈ ವೃತ್ತಿಯನ್ನು ಆರಾಧಿಸ್ತೀನಿ. ನಾನು ದೇವ್ರ ಪೂಜೆಗಿಂತ ನನ್ನ ಕೆಲಸನ ನಾನು ಆರಾಧಿಸ್ತೀನಿ. ಅದು ನನ್ನ ಗುರು ಹಿರಿಯರು ಮತ್ತು